ಲಿಂಗನಗೌಡ, ಗ್ರಾಮ ಜೋಳದ ಕೂಡ್ಲಿಗಿ, ತಾಲೂಕು ಕೊಟ್ಟೂರು, ಜಿಲ್ಲೆ ವಿಜಯನಗರ. ಈಗ ಇದು ಈರುಳ್ಳಿ ಬೆಳೆ ಈಗ 3 ತಿಂಗಳು ಅಂದರೆ ಈಗ 90 ದಿನ ಇವತ್ತಿಗೆ. ಈಗಾಗಲೇ ಒಂದು ಸಾರಿ ಸುನೀಲ್ ಸರ್ ಅವರು ಹೇಳಿದ ಹಾಗೆ ಆ್ಯಕ್ಟಿವ್ ಮ್ಯಾಕ್ಸ್ 40 ml ಒಂದು ಕ್ಯಾನ್ಗೆ, ಆ್ಯಕ್ಟಿವ್ ಜೈಮ್ 40 ml, ಆ್ಯಕ್ಟಿವ್ ಇದು ಯಾವುದು ಆ್ಯಕ್ಟಿವ್ 80 ಗೋಲ್ಡ್ 10 ml ರಂತೆ ಈಗ ಒಂದು ತಿಂಗಳ ಹಿಂದೆ ನಾನು ಸ್ಪ್ರೇ ಮಾಡಿದ್ದೆ. ನಂತರ ಇಮೇಲ್ ಅಲ್ಲ ಆ್ಯಕ್ಟಿವ್ 80 ಗೋಲ್ಡ್ 10 ml, ಆ್ಯಕ್ಟಿವ್ ಮ್ಯಾಕ್ಸ್ 40 ml, ಆ್ಯಕ್ಟಿವ್ ಜೈಮ್ 40 ml ಮತ್ತು ನೀಮ್ ಆಯಿಲ್ 50 ml ಶಿಫಾರಸಿನೊಂದಿಗೆ ಇಲ್ಲಿ ದ್ರಾವಣವನ್ನು ನಾವು ಎಲ್ಲ ಕಲಿಸಿದ್ದೇವೆ. ಅದನ್ನು ಇದು 2ನೇ ಬಾರಿಗೆ ಅಂದರೆ ಇವತ್ತಿಗೆ 90 ದಿನ ಈಗ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ. ಈ ಒಂದು 4 ಎಕರೆ ಈರುಳ್ಳಿಯನ್ನು ಈ ವರ್ಷ ಹಾಕಿದ್ದೀನಿ. ಈ ಹಿಂದೆ ಸುನೀಲ್ ಸರ್ ಹಾಗೂ ಚಂದ್ರರಾಜ್ ಸರ್ ಅವರ ಮಾರ್ಗದರ್ಶನದಿಂದ ಅಡಿಕೆ ಗಿಡಗಳಿಗೆ ಅವ್ರು ಬಂದು 1 ಲೀಟ್ರ್ ಅಂತ ಹಾಕ್ಸಿದ್ರು. ಸಂಜೀವಿನಿ ಪ್ರಾಡಕ್ಟ್ಸ್ಗಳಾಗಿರ್ತಕ್ಕಂಥ ಆ್ಯಕ್ಟಿವ್ ಜೈಮ್, ಆ್ಯಕ್ಟಿವ್ 80 ಗೋಲ್ಡ್ ಹಾಗೂ ಆ್ಯಕ್ಟಿವ್ ಮ್ಯಾಕ್ಸ್ ಇವುಗಳನ್ನು ಹಾಕ್ಸಿದ್ರು. ಅದೇ ಉಳಿದಿರ್ತಕ್ಕಂಥ ಔಷಧಿಯನ್ನು ಹಿಂದಿನ ವರ್ಷ ನಾನು ಒಂದು ಈರುಳ್ಳಿ ಬೆಳೆಗೆ ಸಿಂಪಡಿಸಿದ್ದೆ. ಒಳ್ಳೆ ತೊಂಡೆ ಅಂತ ಕಾಂಡಗಳು ಭಾಳ ದಪ್ಪವಾಗಿ ಹಾಗೂ ಗಡ್ಡೆ ಬುಗುರಿ ಆಕಾರದಲ್ಲಿ ಬಂದಿತ್ತು. ಈ ವರ್ಷ ಯಾಕೆ ನಾನು ಬಳಸಬಾರ್ದು ಅಂತೇಳಿ ಇನ್ನೂ ಉಳಿದಿತ್ತು ಪ್ರಾಡಕ್ಟ್. ಅದನ್ನು ನಾನು ಈಗ ಸುಮಾರು 1.5 ತಿಂಗಳ ಹಿಂದೆ ಬಳಸಿದ್ದು ನಾನು. ಆದರೂ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಇದೆ. ಯಾವುದೇ ಒಂದು ಔಷಧಿ ಅಥವಾ ಗೊಬ್ಬರ ನಾವು ಹಾಕಬೇಕಾದ್ರೆ ಕಾಲಮಿತಿಯೊಳಗೆ ಮಾಡಬೇಕು ನಾವು ಸಮಯಕ್ಕೆ ಸರಿಯಾಗಿ. ಆದರೆ ಮೊದಲನೇ ಸಿಂಪರಣೆ ಈಗ 1.5 ತಿಂಗಳ ಹಿಂದೆ ಮಾಡಿದ್ವಿ ನಾವು. ನಂತರ ನಾವು ಅವರನ್ನು ಭೇಟಿ ಅವರ ಒಂದು ಮನೆಯಲ್ಲಿ ಮಾರ್ಗದರ್ಶನ ಕೇಳಿದಾಗ ಇನ್ನೊಮ್ಮೆ ಸ್ಪ್ರೇ ಮಾಡಿರಿ ಅಂತ ಹೇಳಿದರು. ಈಗ ನಾವು ಇವತ್ತಿನ ದಿನ ಅಂದರೆ ದಿನಾಂಕ 23/9/2024 ಆ್ಯಕ್ಟಿವ್ 80 ಗೋಲ್ಡು 10 ml ಹಾಗೂ ಆ್ಯಕ್ಟಿವ್ ಮ್ಯಾಕ್ಸ್ 40 ml ಮತ್ತು ಆ್ಯಕ್ಟಿವ್ ಜೈಮ್ 40 ml ಹಾಗೂ ಬೇವಿನ ಎಣ್ಣೆ 50 ml ಪ್ರತಿ ಕ್ಯಾನ್ಗೆ ಈ ಪ್ರಮಾಣವನ್ನು ಉಪಯೋಗಿಸಿಕೊಂಡು ನಾವು ಇವತ್ತು ಸ್ಪ್ರೇ ಮಾಡಿದ್ದೇವೆ. ಆದರೂ ಈ ಒಂದು ಸಂಜೀವಿನಿ ಪ್ರಾಡಕ್ಟ್ಗಳಿಂದ ಈ ಒಂದು ಬೆಳೆಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಅನುಭವದಿಂದ ನಾನು ಕಂಡು ಬಂದಿದೆ. ಮುಂದಿನ ಸಾರಿ ನಾನು ಹಾಕ್ತಕ್ಕಂಥ ಎಲ್ಲ ಬೆಳೆಗಳಿಗೂ ಅವರ ಒಂದು ಚಂದ್ರರಾಜ್ ಸರ್ ಮತ್ತು ಸುನೀಲ್ ಸರ್ ಅವರ ಮಾರ್ಗದರ್ಶನದಂತೆ ಎಷ್ಟೆಷ್ಟು ದಿನಗಳಿಗೊಮ್ಮೆ ಇದನ್ನು ನಾವು ನೀಡಬೇಕಂತ ಹೇಳಿ ಅವರೊಂದಿಗೆ ಭೇಟಿಯಾಗಿ ನನ್ನ ಮುಂದಿನ ವರ್ಷದ ಎಲ್ಲ ಬೆಳೆಗಳಿಗೆ ಮೆಕ್ಕೆಜೋಳ ಇರ್ಬೋದು, ಮೆಣಸಿನ ಗಿಡ ಇರ್ಬೋದು, ಈರುಳ್ಳಿ ಇರ್ಬೋದು ಮತ್ತು ಯಾವುದೇ ಬೆಳೆ ಇರ್ಬೋದು ಅವುಗಳಿಗೆ ನಾನು ಒಂದು ಕಾಲಮಿತಿಯೊಳಗೆ ಸಿಂಪಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಪಡೆಯಬೇಕೆಂಬುದು ನನ್ನ ಒಂದು ಹೆಬ್ಬಯಕೆ ಆಗಿದೆ. ಈ ಮೊದಲು ಅಡಿಕೆ ಗಿಡಗಳಿಗೆ ಮಾತ್ರ ಸೀಮಿತ ಅಂತ ನಾನು ತಿಳ್ಕೊಂಡಿದ್ದೆ ಸಂಜೀವಿನಿ ಪ್ರಾಡಕ್ಟ್ಗಳು. ಇತ್ತೀಚಿನ ದಿನಗಳಲ್ಲಿ ನಾನು ಯೂಟ್ಯೂಬ್ ನೋಡ್ತಕ್ಕಂಥ ಒಂದು ಕಡೆ ಜಾಸ್ತಿ ಆಯಿತು. ಅಲ್ಲಿ ಏನಂದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು ನಾನು ನೋಡ್ಕೊಳ್ತಾ ಹೋಗ್ತಿದ್ದೆ. ಈ ಒಂದು ಮೋದಿ ಕೇರ್ ಪ್ರಾಡಕ್ಟ್ಗಳನ್ನು ಟೊಮೆಟೊ ಬೆಳೆಗಳು, ತರಕಾರಿ ಬೆಳೆಗಳು, ಈರುಳ್ಳಿ, ಭತ್ತ ಹಾಗೂ ಕಬ್ಬುಗಳಿಗೂ ಸಹ ಇವನ್ನ ಬಳಸ್ತಕ್ಕಂಥದ್ದನ್ನು ನೋಡಿ ಪ್ರಚೋದಿತನಾಗಿ ನಾನು ಈ ವರ್ಷ ಯಾಕೆ ಬಳಸಬಾರ್ದು ಅಂತ ಹೇಳಿ ಬಳಸಿದ್ದೇನೆ. ಈಗ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಒಂದು 50% ಹೆಚ್ಚು ಇಳುವರಿ ಬರಬಹುದು ಅಂತ ಹೇಳಿ ನಾನು ನಿರೀಕ್ಷಣೆ ಮಾಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.